ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಬುರ್ಡೆ ಮ್ಯಾನ್ ಚೆನ್ನನಿಗೆ ಈಗ ಒಬ್ಬರು ಕೇರ್ ಟೇಕರ್ ಬಂದಿದ್ದಾರೆ, ವೆಲ್ ವಿಶರ್. ಈತನಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಸಲ್ಲಿಸಲಾಗಿದೆ. ಎಸ್ಐಟಿಗೆ ಸೌಜನ್ಯ ಪರ ಹೋರಾಟಗಾರ್ತಿ ಪ್ರಸನ್ನ ರವಿ ಮನವಿ ಮಾಡಿಕೊಂಡಿದ್ದಾರೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿ ಪ್ರಸನ್ನ ರವಿ ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ. ಸೌಜನ್ಯ ಕೇಸ್ನಲ್ಲಿ ಚೆನ್ನ ಪ್ರಮುಖ ಸಾಕ್ಷಿಯಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈತನನ್ನ ಎಸ್ಐಟಿ ತಮ್ಮ ವಶದಲ್ಲೇ ಉಳಿಸ್ಕೊಳ್ಬೇಕು. ಅಕಸ್ಮಾತ್ ವಶದಿಂದ ಆತನನ್ನ ರಿಲೀಸ್ ಮಾಡಿದ್ರೆ ಆಗ ಈತನ ಪ್ರಾಣಕ್ಕೆ ಸಂಚಕಾರ ಇದೆ. ಸೌಜನ್ಯ ಪ್ರಕರಣದಲ್ಲಿ ಈತನನ್ನ ವಿಚಾರಣೆಗೆ ಒಳಪಡಿಸಬೇಕು. ಈ ರೀತಿಯಾಗಿ ಅವರು ಮನವಿಯನ್ನ ಸಲ್ಲಿಸಿದ್ದಾರೆ. ಅಂದರೆ ಈತ ಕೂಡ ಹೇಳಿದ್ದ, ನಾನೇ ಕಣ್ಣಾರೆ ನೋಡಿದ್ದೀನಿ, ಇದೇ ಆತ ಹೇಳಿದಂತಹ ಮಾತು. ಹೀಗಾಗಿ ಈತನ ಒಂದು ಯೂಟ್ಯೂಬ್ ಸಂದರ್ಶನದಲ್ಲಿ ಕೊಟ್ಟಂತಹ ಹೇಳಿಕೆ ಇದೆಯಲ್ಲ, ಆ ಹೇಳಿಕೆಯನ್ನು ಆಧಾರವಾಗಿ ಇಟ್ಕೊಂಡೇ ಸೌಜನ್ಯ ಅವರ ತಾಯಿ ಅವರು ಕೂಡ ಎಸ್ಐಟಿಗೆ ದೂರು ಸಲ್ಲಿಸಿದ್ರು. ಈತನ ಮಂಪರು ಪರೀಕ್ಷೆ ಮಾಡಬೇಕು ಅಂತ ಹೇಳಿ. ಅದೇ ಥರ ಇವತ್ತು ಪ್ರಸನ್ನ ರವಿ ಸೌಜನ್ಯ ಪರ ಹೋರಾಟಗಾರ್ತಿ ಅವರು ಕೂಡ ಬಂದಿದ್ದಾರೆ. ಅವರು ಬಂದು ಈತನನ್ನ ತಮ್ಮ ವಶದಲ್ಲೇ ಇಟ್ಕೊಳ್ಬೇಕು, ಈತನಿಗೆ ಸರಿಯಾದಂಥ ರಕ್ಷಣೆ ಕೊಡಬೇಕು, ಈತ ಪ್ರಮುಖ ಸಾಕ್ಷಿಯಾಗಿದ್ದಾನೆ ಅನ್ನುವಂಥ ಮನವಿಯನ್ನ ಎಸ್ಐಟಿ ಅಧಿಕಾರಿಗಳಿಗೆ ಅವರು ಮಾಡಿದ್ದಾರೆ. ಈಗ ಚಿನ್ನಯ್ಯನನ್ನು ಎಸ್ಐಟಿ ತನಿಖೆ ಆದ ನಂತರ ಅವನಿಗೂ ಸಹ ಏನಾಗ್ತದೆ ಅಂದ್ರೆ ನಮಗೆ ಗೊತ್ತಿಲ್ಲ. ಒಂದು ಮುಖ್ಯ ಸಾಕ್ಷ್ಯ ಈಗ ನಮಗೆ ಚಿನ್ನಯ್ಯ ಸೌಜನ್ಯ ವಿಷಯದಲ್ಲಿ. ಹಾಗಾಗಿ ಇನ್ನು ಮುಂದೆ ಅವನ ಹೊರಗೆ ಬಂದು ಏನಾದರೂ ಅವನ ಜೀವಕ್ಕೆ ಹಾನಿ ಆಗಬಾರ್ದು. ಹಾಗಾಗಿ SIT ಅವರು ಇದರ ಜವಾಬ್ದಾರಿ ತಗೊಂಡು ಅವನಿಗೆ ಸೂಕ್ತ ಒಂದು ರಕ್ಷಣೆ ಕೊಡಬೇಕು ಅಂತ ನಾನೊಂದು ಮನವಿ ಕೊಡ್ಲಿಕ್ಕೆ ಬಂದದ್ದು ಇವತ್ತು. ಹೌದೌದು, SIT ಕೊಟ್ಟೆ. ಯಾಕೆಂದ್ರೆ ಏನಿದ್ರು ಮುಂದಿನ ತನಿಖೆಗೆ ಅವ್ನು ನಮಗೆ ಸೌಜನ್ಯ ಕೇಸಿಗೆ ಬೇಕು, ಒಂದು ಮುಖ್ಯ ಸಾಕ್ಷಿಗಾರರಾಗಿ ಬೇಕು. ಇನ್ನು ಎಲ್ಲಾ ಸಾಕ್ಷ್ಯ ಈಗ ಹೋದಾಗೆ ಚಿನ್ನಯ್ಯನ ಜೀವಕ್ಕೆ ಏನಾದರೂ ಆಗಬಾರ್ದು. ಹಾಗಾಗಿ SIT ಅವರು ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಿರಣ್, ಇವರು ಸಲ್ಲಿಸಿರುವಂತಹ ಮನವಿಯಲ್ಲಿ ಏನಿದೆ, ಜೊತೆಗೆ ಈತ ಹೇಳಿರುವಂತಹ ಹೇಳಿಕೆನೆ ಬಹುಶಃ ಅದಿದ್ರೂ ಇರಬಹುದು, ಇಲ್ಲದಿದ್ರೂ ಇರಬಹುದು, ಎಲ್ಲ ಒಂದ್ ಕಡೆ ಈತನಿಗೆ ಒಂದು ಟ್ವಿಸ್ಟ್ ಕೊಡುವಂತಹ ಸಾಧ್ಯತೆ ಇದೆ ಈತನಿಗೇನೆ. ಖಂಡಿತ ರಾಹುಲ್, ಈಗ SITಯ ವಶದಲ್ಲಿರುವ ಚೆನ್ನನಿಗೆ ಈಗ ರಕ್ಷಣೆ ಕೊಡಬೇಕು, ಆತನನ್ನ ತಮ್ಮ ವಶದಿಂದ ಹೋಗ್ಲಿಕ್ಕೆ ಬಿಡಬಾರದು ಅನ್ನೋ ಒಂದು ಮನವಿಯನ್ನ ಸಾಮಾಜಿಕ ಹೋರಾಟಗಾರ್ತಿ ಹಾಗೆ ಸೌಜನ್ಯ ಪರ ಹೋರಾಟಗಾರ್ತಿ ಪ್ರಸನ್ನ ರವಿ ಮಾಡಿರುವಂಥದ್ದು ಮನವಿ ಕೂಡ ಸಲ್ಲಿಸಿದ್ದಾರೆ. ಆದರೆ ಚೆನ್ನನ ಹೇಳಿಕೆಗಳು ಕೆಲವು ಯೂಟ್ಯೂಬ್ಗಳಿಗೆ ಕೆಲವು ಬೇರೆ ಬೇರೆ ರೀತಿಯಲ್ಲಿ ಆತ ಹೇಳಿಕೆ ಕೊಟ್ಟಿದ್ದಾನೆ. ಒಂದು ಸಲ ಒಂದು ಯೂಟ್ಯೂಬಲ್ಲಿ ಹೇಳ್ತಾ ಇರುವಂಥದ್ದು, ನಾನು ಸೌಜನ್ಯ ರೇಪ್ ಅಂಡ್ ಮರ್ಡರ್ ಅನ್ನ ಕಣ್ಣಾರೆ ನೋಡಿದ್ದೇನೆ ಅಂತ. ಇನ್ನೊಂದು ಯೂಟ್ಯೂಬ್ ಹೇಳಿದ್ದು, ನನ್ನ ಫ್ರೆಂಡ್ ಒಬ್ಬ ರವಿ ಪೂಜಾರಿ ಅನ್ನೋನು ನೋಡಿದ್ದ, ಆತ ನನಗೆ ಹೇಳಿದ್ದ, ಯಾರೆಲ್ಲ ಅದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದು ನನಗೆ ಹೇಳಿದ್ದ, ಆತ ಈಗ ಇಲ್ಲ, ಆತ ಸತ್ತೋಗಿದ್ದಾನೆ ಅಂತ. ಇನ್ನೊಂದು ಯೂಟ್ಯೂಬ್ ಅಲ್ಲಿ ಆತ ಹೇಳಿರುವಂತದ್ದು, ನಾನು ಈ ಘಟನೆ ಆದಾಗ ಸೌಜನ್ಯ ಘಟನೆ ಏನಾಯ್ತು, ಕೊಲೆ ರೇಪ್ ಅಂಡ್ ಮರ್ಡರ್ ಕೇಸ್ ಆಯ್ತು, ಆವಾಗ ನಾನು ಇರಲಿಲ್ಲ, ನನ್ನನ್ನು ಮತ್ತೆ ಕರೆಸ್ಕೊಂಡ್ರು ಅಂತ ಹೇಳಿದ್. ಅಂದ್ರೆ ಮೂರು ಯೂಟ್ಯೂಬ್ಗಳಿಗೆ ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ಇದು ತುಂಬಾ ದಾರಿ ತಪ್ಪಿಸುವಂತಹ ಒಂದು ಹೇಳಿಕೆಗಳು. ಆದ್ರೆ ಕೆಲವು ದಿನಗಳ ಹಿಂದೆ ಸೌಜನ್ಯ ತಾಯಿ ಕುಸುಮಾವತಿ ಕೂಡ ಬಂದಿದ್ರು SIT ಅಧಿಕಾರಿಗಳನ್ನ ಭೇಟಿ ಮಾಡಿ. ಈ ಚೆನ್ನನನ್ನ ಸೌಜನ್ಯ ಪ್ರಕರಣದಲ್ಲಿ ವಿಚಾರಣೆಗೆ ಒಳಪಡಿಸಬೇಕು, ಯಾಕಂದ್ರೆ ಆತ ಈಗಾಗಲೇ ಹೇಳಿಕೆಗಳನ್ನ ನೀಡಿದ್ದಾನೆ, ಈ ಆಧಾರದಲ್ಲಿ ಆತನನ್ನ ವಿಚಾರಣೆಗೆ ಒಳಪಡಿಸಬೇಕು ಅಂತ. ಈಗ ಪ್ರಸನ್ನ ರವಿ ಬಂದಿದ್ದಾರೆ. ಅವ್ರು ಹೇಳ್ತಾ ಇರೋದು ಚೆನ್ನನನ್ನ ರಕ್ಷಣೆ ಕೊಡಬೇಕು. ಆ ರಕ್ಷಣೆ ಕೊಟ್ಟು, ಯಾಕಂದ್ರೆ ಆತ ಈ ಸೌಜನ್ಯ ಏನು ಪ್ರಕರಣ ಇದೆ ಅದರ ಪ್ರಮುಖ ಸಾಕ್ಷಿ ಆಗ್ತಾನೆ, ಆತನ ನಾವು ವಿಚಾರಣೆಗೆ ಒಳಪಡಿಸಿದ್ವು. ಈ ಪ್ರಕರಣ ಏನಿದೆ, ಸೌಜನ್ಯ ಪ್ರಕರಣ ಏನಿದೆ, ಅದರಲ್ಲಿ ಆತನ ಹೇಳಿಕೆ ಪ್ರಮುಖವಾಗುತ್ತೆ, ಆತ ಸಾಕ್ಷಿ ಆಗ್ತಾನೆ. ಈ ಹಿನ್ನೆಲೆಯಲ್ಲಿ ಆತನ ತಮ್ಮ ವಶದಲ್ಲಿಡಬೇಕು ಮತ್ತು ಆತನಿಗೆ ಪ್ರೊಟೆಕ್ಷನ್ ಕೂಡ ಕೊಡಬೇಕು, ಭದ್ರತೆಯನ್ನ ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ. ರೈಟ್ ಕಿರಣ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.